ಎಲ್ರಿಗೂ ನಮಸ್ಕಾರ. ಇವತ್ತು ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ವಿನಂತಿ ಮದುವೆ ನಡೆದೇ ಹೋಗ್ಬಿಡುತ್ತೆ ಅಂತ ಹೇಳಿ ಆತಂಕ ಪಡ್ತಿರ್ತಾಳೆ. ಆವಾಗ ಸಾವಿತ್ರಿ ಇಲ್ಲ ಕಣೆ, ಮದುವೆ ನಡೆಯೋದಿಲ್ಲ, ಈಗ ಅಕಸ್ಮಾತ್ ಏನಾದರೂ ಮದುವೆನ ಕ್ಯಾನ್ಸಲ್ ಮಾಡಿದ್ರೆ ಹುಡುಗಿನಲ್ಲೇ ಏನೋ ಕುಂದುಕೊರತೆ ಇರುತ್ತೆ ಅಂತ ಹೇಳಿ ಜನ ಮಾತಾಡ್ಕೊತಾರಲ್ವ. ಅದಕ್ಕೋಸ್ಕರ ಅವರು ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಇಲ್ಲೇ ಬಂದು ಎಲ್ಲರ ಮುಂದೆ ಬಹಿರಂಗವಾಗಿ ಅವನ್ನ ಸುಭಾಷನ್ ವಿಷಯನ ಬಯಲು ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈ ಜನಗಳ ಮುಂದೆನೇ ಬಂದು ಎಲ್ಲನೂ ಹೇಳ್ತಾರೆ. ಅವರು ಸುಮ್ಮನಿರು ನೀನು ಅಂತ ಹೇಳಿ ಮಗಳಿಗೆ ಸಾವಿತ್ರಿ ಸಮಾಧಾನ ಮಾಡ್ತಿದ್ದಾಳೆ. ಇನ್ನು ಚಂಪಾ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ಅಂದರೆ ಅವಳು ಇವಾಗ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪೇರ್ ಆಗ್ತಿದ್ದಾಳೆ. ಇವತ್ತಿಂದ ಅವಳು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ದೇವ್ರ ಮುಂದೆ ನಿಂತ್ಕೊಂಡು ವಿದ್ಯಾ, ಚಂಪಾ ಎಲ್ಲರೂ ಸಹ ದೇವ್ರ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ ಹೇಳಿ. ಇನ್ನು ಚಂಪಾ ಹೇಳ್ತಾಳೆ, ನೋಡ್ತಾ ಇರಿ, ನಾನು ಲಾಯರ್ ಆಗಿ ಎಲ್ಲರಿಗೂ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಅದಕ್ಕೆ ವಿದ್ಯಾನು, ನೀನು ಲಾಯರ್ ಆಗಿ ಚೆನ್ನಾಗಿ ಓದಿ ಎಲ್ಲರೂ ನಿನ್ನ ಮುಟ್ಟು ನೋಡ್ಕೊಳ್ಳೋ ಹಾಗೆ ನೀನು ಉತ್ತರ ಕೊಡಲೇಬೇಕು ಅಂತ ಹೇಳಿ ವಿದ್ಯಾನು ಚಂಪಾ ಹತ್ರ ಹೇಳ್ತಿದ್ದಾಳೆ. ಇನ್ನು ಚಂಪಾ ಹೇಳ್ತಾಳೆ, ಅಕ್ಕ ನೀವು ನನಗೆ ಆಶೀರ್ವಾದ ಮಾಡಬೇಕು, ನಾನು ಇಷ್ಟೆಲ್ಲ ಸಾಧನೆ ಮಾಡಲೇಬೇಕು ಅಂತ ಹೇಳಿದರೆ ಅಂದ್ಬಿಟ್ಟು ಚಂಪಾ ವಿದ್ಯನ ಕಾಲಿಗೆ ಬೀಳ್ತಿರ್ತಾಳೆ. ಆವಾಗ ವಿದ್ಯೆ ತಡೆದ್ಬಿಟ್ಟು, ನನ್ನ ಕಾಲಿಗೆಲ್ಲ ನೀನು ಬೀಳಬೇಡ, ನಾನು ತುಂಬ ಚಿಕ್ಕವಳು ಅಂತ ಹೇಳಿದಾಗ ಚಂಪಾ, ನೀವು ಚಿಕ್ಕವರಾಗಿರ್ಬೋದು ಆದರೆ ಮನಸ್ಥಿತಿನಲ್ಲಿ ತುಂಬ ದೊಡ್ಡವರು ಅಂತ ಹೇಳಿ ಹೇಳ್ತಾಳೆ. ಇನ್ನು ಮದುವೆ ದಿಬ್ಬಣ ಬರಲಿಲ್ಲ ಅಂತ ಹೇಳಿ ಅಜ್ಜಮ್ಮ ಮನೆ ಬಾಗ್ಲ ಹತ್ರ ಕಾಯ್ತಾ ನಿಂತಿದ್ದಾರೆ. ಚಪ್ಪರ ಹಾಕಿ ಎಲ್ಲ ಮದುವೆಗೆ ಸಜ್ಜಾಗಿದೆ. ಇನ್ನು ಚಂಪಾ ಮತ್ತು ವಿದ್ಯಾ ಇಬ್ಬರೂ ಸಹ ಕಾಲೇಜ್ಗೆ ಹೋಗೋದಕ್ಕೆ ರೆಡಿಯಾಗಿ ಬಂದು ನಿಂತಿದ್ದಾರೆ. ಅಜ್ಜಿ ಆಶೀರ್ವಾದ ತಗೊಳ್ಳೋದಕ್ಕೆ ಅಂತ ಹೇಳಿ ನಿಂತ್ಕೊತಾರೆ. ಅಷ್ಟರಲ್ಲಿ ಮದುವೆ ದಿಬ್ಬಣ ಸಹ ಬರುತ್ತೆ. ಅಜ್ಜಮ್ಮ ಬಂತು ಹುಡುಗ ಬಂತು ಅಂತ ಹೇಳಿ ಓಡೋಗ್ತಾರೆ. ಇನ್ನು ವಾದ್ಯದ ಸೌಂಡ್ ಕೇಳಿ ವಿದ್ಯಾ ಕೇಳ್ತಾಳೆ, ಏನು ಚಂಪಾ ವಾದ್ಯದ ಸೌಂಡ್ ಕೇಳಿ ಮನಸ್ಸಿಗೆ ಬೇಜಾರಾಗ್ತಿದ್ಯಾ ಅಂತ ಹೇಳಿ. ಅದಕ್ಕೆ ಇಲ್ಲ ಅಕ್ಕ, ಆ ವಾದ್ಯದ ಸೌಂಡು ನನ್ನ ಮುಂದಿನ ಬದುಕಿಗೆ ನಾಂದಿ ಆಡ್ತಿದೆ ಅಂತ ಹೇಳಿ ತಿಳ್ಕೊತೀನಿ, ಮುನ್ನುಡಿ ಬರೆದಿದೆ ಅಂತ ಹೇಳಿ ತಿಳ್ಕೊತೀನಿ ಅಂತ ಹೇಳಿ ಚಂಪಾ ಹೇಳ್ತಾಳೆ. ಇನ್ನು ಈ ಕಡೆ ಬಾಕ್ಲಿಂದ ಹೋಗೋದು ಬೇಡ, ಬೇರೆ ಕಡೆಯಿಂದ ಹೋಗೋಣ ಅಂತ ಹೇಳಿ ಹೊರಡ್ತಿರ್ತಾರೆ. ಅವಾಗ ವಿದ್ಯಾ, ಬೇಡ ನಾವು ಇದೇ ಬಾಕ್ಲಿಂದ ಅವ್ರ ಮುಂದೆ ಕಡೆಯಿಂದನೇ ಹೋಗೋಣ ಅಂತ ಹೇಳಿ ಅವಳನ್ನ ಚಂಪನ ಕೈ ಹಿಡ್ಕೊಂಡು ಅವ್ರ ಮುಂದೆನೇ ಹೋಗೋಕ್ಕೆ ಅಂತ ಹೇಳಿ ಹೋಗ್ತಿದ್ದಾಳೆ. ಇನ್ನು ಈಶ್ವರಿ ಮತ್ತು ಚಿತ್ರಂಗೆ ಇಬ್ರಿಗೂ ಸಹ ಆತಂಕ, ಇವ್ರು ಈ ಕಡೆನೇ ಬರ್ತಾ ಇರೋದನ್ನ ನೋಡಿ, ಈ ಮೂರಡಿ ಯಾಕಿಲ್ಲೇ ಅವಳೆ ಚಿತ್ರ ಅಂತ ಹೇಳಿ ಈಶ್ವರಿ ಚಿತ್ರನ ಹತ್ರ ಕೇಳ್ತಾ ಇದ್ದಾಳೆ. ಅದಕ್ಕೆ ರಾತ್ರಿ ಹೋಗಿ ಏನಾದರೂ ಕೆಣಕ್ಬಿಟ್ಲೋ ಏನೋ ಗೊತ್ತಿಲ್ಲ ನೀಚ್ ಸುಭಾಷ ಅವರಿಬ್ರನ್ನ ಅಂತ ಹೇಳಿ ಮಾತಾಡ್ಕೊತಾ ಇದ್ದಾರೆ. ಇನ್ನು ಶಿವರಾಮೇಗೌಡ ಕೇಳ್ತಾರೆ, ಏನವ ಕಾಲೇಜ್ಗೆ ಹೋಗ್ತಾ ಇದೆಯಾ, ಫಸ್ಟ್ ಡೇ ನೀನು ಟ್ಯೂಷನ್ಗೆ ಹೋಗ್ತಿದ್ಯಾ ಅಂತ ಹೇಳಿ. ಅದಕ್ಕೆ ಚಂಪಾ, ಹೌದು ಮಾವಯ್ಯ ಅಂತ ಹೇಳಿ ಸರಿ ಹೊರಡಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ವಿದ್ಯಾ ನಿಂತ್ಕೊಂಡು, ಇಲ್ಲ ಮಾವಯ್ಯ, ಇವಳು ಫಸ್ಟ್ ಟೈಮು ಕಾಲೇಜ್ಗೆ ಓದೋಕ್ಕೆ ಅಂತ ಹೇಳಿ ಹೋಗ್ತಿದ್ದಾಳೆ ಟ್ಯೂಷನ್ಗೆ, ನೀವು ಆಶೀರ್ವಾದ ಮಾಡಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾಳೆ. ಆವಾಗ ಶಿವರಾಮೇಗೌಡ, ನನ್ನ ಆಶೀರ್ವಾದ ಯಾವತ್ತೂ ಇವಳ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳಿ ಹೇಳಿದ್ದಕ್ಕೆ ವಿದ್ಯಾ, ಆದರೂ ಸಹ ಈಗ ನೀವು ಆಶೀರ್ವಾದ ಮಾಡಲೇಬೇಕು ಅಂತ ಹೇಳಿ ಕೇಳಿದಾಗ ಶಿವರಾಮೇಗೌಡ ಅವಳಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಇನ್ನು ಅವ್ರ ಮುಂದೆನೇ ಚಂಪಾ ಮತ್ತು ವಿದ್ಯಾ ಮುಂದೆ ಅವ್ರನ್ನ ನೋಡ್ಕೊಂಡೇ ಹೋಗ್ತಾರೆ, ಅವ್ರನ್ನ ದಾಟ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅಜ್ಜಮ್ಮ, ನೋಡ್ತೇನೆ ವಿದ್ಯಾ ಗಂಡಸು ಹೆಣ್ಣಿಂದ ದೂರ ಆದಮೇಲೆ ಇನ್ನೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡೋಕ್ಕೆ ಹೋಯ್ತಾವನೆ, ಅದೇ ಹೆಣ್ಣು ದೂರ ಆದಮೇಲೆ ಕಾಲೇಜ್ಗೆ ಹೋಯ್ತಾವಳೆ, ಅದುವೇ ಓದೋಕ್ಕೆ ಅಂತ ಹೇಳಿ, ಅದು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಹೊಂಟವಳೆ. ಇಷ್ಟೇ ಕಂಡ್ಲೆ ಹೆಣ್ಣಿಗೂ ಗಂಡಿಗೂ ಇರೋ ವ್ಯತ್ಯಾಸ. ಗಂಡು ಇಲ್ಲದೆ ಹೋದ್ರೂ ನಾನು ಬದುಕಿ ತೋರಿಸ್ತೀನಿ ಅಂತ ಹೆಣ್ಣಿನ ಛಲ, ಆದರೆ ಹೆಣ್ಣು ಇಲ್ಲದೆ ಹೋದರೆ ನನಗೆ ಬದುಕಕ್ಕೆ ಆಗಲ್ಲ ಅನ್ನೋದು ಗಂಡಸರು ಬುದ್ಧಿ. ಏನು ಮಾಡೋಕ್ಕಾಗಕ್ಕಿಲ್ಲ, ನಡಿ ಹೋಗೋಣ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಿದ್ದಾರೆ. ಇನ್ನು ಭದ್ರ ಕಾಡಿನ ಅಂಚಲೆ ನಿಂತಿರ್ತಾನೆ. ಯಾಕೆ ಅಂತ ಹೇಳಿದ್ರೆ, ನಾಟಿ ಔಷಧಿ ಕೊಡ್ತಾರಲ್ಲ ಅವರು ಮತ್ತು ಅವ್ರ ಮಗಳನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ರಾತ್ರಿಯಿಂದ ಅವ್ರನ್ನ ಕಾಯ್ಕೊಂಡು ಅಲ್ಲೇ ಅವ್ರ ಊರ ಹತ್ರ ಕಾಯ್ತಾ ನಿಂತಿದ್ದಾರೆ. ಅವಾಗ ಬಂದಾಗ ಕೇಳ್ತಾರೆ, ನೀವು ಯಾರು ಅಂತ ಗೊತ್ತು ಬಿಡಿ ಅಂತ ಹೇಳಿ ಭದ್ರಗೌಡನ ನೋಡ್ಬಿಟ್ಟು ಹೇಳ್ತಾರೆ ಅವರು ಮತ್ಕೊಡೋರು, ನೀವು ರಾಕ್ಷಸ ದುಂಬಿಯಿಂದ ಕಾಪಾಡೋದಕ್ಕೋಸ್ಕರ ಕಾಡಿಗೆ ಹೋಗಿ ಮತ್ತಂದವ್ರಲ್ವೇ ಅಂತ ಹೇಳಿ. ಸರಿ ಆಯಿತು, ನಾನು ರಾತ್ರಿಯಿಂದ ಕಾಯ್ತಾ ಕೂತಿದ್ದೆ ಅಂತ ಹೇಳಿದ್ದಕ್ಕೆ, ನಾವು ರಾತ್ರಿ ಮತ್ತರಕ್ಕೆ ಕಾಡಿನೊಳಗಡೆ ಹೋಗಿದ್ದೆ, ಕೆಲವು ಮದ್ದುಗಳು ರಾತ್ರಿ ಹೊತ್ತೇ ಸಿಗೋದು, ಈಗ ಬಂದಿದ್ದ ವಿಷಯ ಏನು ಅಂತ ಹೇಳಿ ಅವರು ಕೇಳಿದ್ದಕ್ಕೆ ಶಿವರಾಮೇಗೌಡ ಮಗ ಭದ್ರ ಎಲ್ಲನೂ ಹೇಳ್ತಾನೆ. ಹಿಂಗೆ ಅವತ್ತು ಔಷಧಿ ತಂದಿದ್ದು ನನ್ನ ತಮ್ಮ ಸುಭಾಷ ಇದ್ದಾನಲ್ಲ, ಅವನಲ್ಲ, ನನ್ನ ಹೆಂಡತಿ ತಂದಿದ್ದು, ದುಂಬು ಗರ್ಭಿಣಿ ಕಾಡಿನ ಒಳಗಡೆ ಹೋಗಿ ಕಷ್ಟಪಟ್ಟು ತಗೊಂಡು ಬಂದ, ಆದರೆ ಅಲ್ಲಿ ಅವಳಿಗೆ ಮೋಸ ಆಯಿತು. ಆದರೆ ಇದರಿಂದ ಅವನು ಎಲ್ಲ ಕಿರೀಟ ಎಲ್ಲ ಅಂದರೆ ಎಲ್ಲ ಜನಗಳ ಹತ್ರ ಬೇಷ್ ಅನ್ನಿಸ್ಕೊಂಡಿರೋದು ಸುಭಾಷ, ಅದು ಮೋಸದ್ದು ಅವ್ನು ಮಾಡ್ತಿರೋದು. ಇನ್ನು ಪ್ರೆಗ್ನೆಂಟ್ ಬಸ್ರಿ ಅನ್ನೋದು ನೋಡ್ದೇ ಅವ್ನಿಗೆ ತಲೆಗೆ ಹೊಡೆದು ಅದನ್ನು ಕದ್ಕೊಂಡು ಹೋಗಿದ್ದಾನೆ ಅಂತ ಎಲ್ಲ ಹೇಳಿದ್ದಕ್ಕೆ ನಾಟಿ ಔಷಧಿ ಕೊಡೋರು ಅದು ತುಂಬ ಮೋಸ ಅಂತ ಹೇಳ್ತಾರೆ. ಇನ್ನು ನನ್ನ ಹೆಂಡತಿಗೆ ನ್ಯಾಯ ಸಿಗಲೇಬೇಕು, ಅವಳು ಕಷ್ಟಪಟ್ಟು ಆ ಪರಿಸ್ಥಿತಿನಲ್ಲಿ ಔಷಧಿ ತಂದಿದ್ದಾಳೆ, ಆದರೆ ಅದಕ್ಕೆ ಸನ್ಮಾನ ತಗೊಳ್ತಿರೋದು ಮಾತ್ರ ಸುಭಾಷ, ಆ ರೀತಿ ಆಗಬಾರ್ದು, ಅದಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಹೇಳಿ
ಇವರು ನಾಟಿ ಔಷಧಿ ಕೊಡೋರು ಕೇಳಿದ್ದಕ್ಕೆ ನಿಮ್ಮ ಮಗಳಿಗೆ ಗೊತ್ತಿದೆ ವಿಷಯ, ಅದಕ್ಕೋಸ್ಕರ ನೀವು ಮಗಳು ಬಂದು ನಿಜ ಹೇಳಬೇಕು ಅಂತ ಹೇಳ್ತಾರೆ. ಆವಾಗ ಅವಳು ನನಗೇನು ಗೊತ್ತಿಲ್ಲ ಅಂತ ಹೇಳಿ ಮೊದಲಿಗೆ ಹೇಳ್ತಾಳೆ. ಇನ್ನು ಮನೆಯಲ್ಲಿ ಮದುವೆ ನಡೀತಿದೆಯಲ್ಲ, ಅಲ್ಲಿ ಎಲ್ಲ ಸಡಗರದಿಂದ ಇರ್ತಾರೆ. ಇನ್ನು ಕ್ವಾಟ್ಲಿಗೆ ಹೇಳ್ತಾರೆ, ಇನ್ನು ಬಂದಿರೋ ನೆಂಟರನ್ನೆಲ್ಲ ವಿಚಾರಿಸ್ಕೊ ಅಂತ ಹೇಳಿ. ಇನ್ನು ಶಿವರಾಮೇಗೌಡ ಕೇಳ್ತಾನೆ ಅಜ್ಜಮ್ಮನ ಹತ್ರ, ವ್ಯವಸ್ಥೆ ಎಲ್ಲ ಆಗಿದೆಯಾ, ಎಲ್ಲ ವ್ಯವಸ್ಥೆ ಎಲ್ಲ ಆಗಿದೆ ಕಣ್ಲ, ಆದರೆ ಬಂದು ಜನಗಳನ್ನ ಅಚ್ಚುಕಟ್ಟಾಗಿ ಮಾತಾಡಿಸ್ಬೇಕು ಅಂತ ಹೇಳಿ. ಇನ್ನು ಈಶ್ವರಿನ ಕರಿತಾನೆ ಶಿವರಾಮೇಗೌಡ, ಕರೆದ್ಬಿಟ್ಟು ಬಂದವನ್ನೆಲ್ಲ ಚೆನ್ನಾಗಿ ಮಾತಾಡಿಸಿ, ನಾನು ಹೆಣ್ಣಿನ ಕಡೆಯವರು ಬರ್ತಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ಭದ್ರ ಎಲ್ಲೋದ ಅಂತ ಹೇಳಿ ಹುಡುಕಾಡ್ತಿದ್ದಾರೆ. ಅವ್ನು ರಾತ್ರಿಯಿಂದನೂ ಕಾಣಿಸ್ತಿಲ್ವಲ್ಲ, ಎಲ್ಲೋದ ಅಂತ ಹೇಳಿ ಹುಡುಕ್ತಿದ್ದಾರೆ. ಇನ್ನು ಈಶ್ವರಿಗೆ ಮತ್ತೆ ಚಿತ್ರಂಗೆ ಆತಂಕ ಸ್ಟಾರ್ಟ್ ಆಯಿತು. ಇನ್ನು ಈಶ್ವರಿ ಹತ್ರ ಕೇಳ್ತಾರೆ, ನಿಮ್ನೇನಾದರೂ ಹೇಳ್ಬಿಟ್ಟು ಹೋದ್ರಾ ಅಂತ ಹೇಳಿ. ಅದಕ್ಕೆ ಇಲ್ಲ ಬಾವ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ಅದಾದಮೇಲೆ ಇವ್ರಿಗೆಲ್ಲ ಗೊತ್ತಿರುತ್ತೆ, ಇದನ್ನು ಅವನ ಹತ್ರ ಕೇಳಬೇಕು ಅಂತ ಹೇಳಿ ಕ್ವಾಟ್ಲೆನ ಕರೆದು ಕೇಳ್ತಾರೆ. ಕ್ವಾಟ್ಲೆ ಯೋಚನೆ ಮಾಡಿಕೊಂಡು, ಅದೇ ಮಾವ ತುಂಬ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾರೆ, ಏನೋ ಒಂದು ಸುಭಾಷನ್ಗೆ ಬಹುಮಾನ ತರಬೇಕು ಅಂತ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಶಿವರಾಮೇಗೌಡ ಮನೇಲಿ ಮದುವೆ ಇಟ್ಕೊಂಡು ಅದೆಂತ ಅವ್ನಿಗೆ ತುಂಬ ಅರ್ಜೆಂಟಿನ ಕೆಲಸ ಇರೋದು ಅಂತ ಕೇಳಿದ್ದಕ್ಕೆ, ಅಲ್ಲ ಮಾವಯ್ಯ, ಅದು ಸುಭಾಷನ್ ಮದುವೆಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಹೋಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಅವಾಗ ಅಜ್ಜಮ್ಮನು, ಬಿಡು ಹೋಗ್ಲಿ, ಏನೋ ಸರ್ಪ್ರೈಸ್ ತಗೊಬರ್ತೀನಿ ಅಂತ ಹೋಗಿದ್ದಾನಲ್ಲ, ಇನ್ನು ಕಣ್ಮಣಿ ಮದುವೆನಲ್ಲೂ ಹಿಂಗೆ ತಾನೇ ಮಾಡಿದ್ದು ಅವನು ಅಂತ ಹೇಳಿ ನೆನೆಸ್ಕೊಂತಾರೆ. ಇನ್ನು ಹಾಗೆ ಹೇಳಿದ ತಕ್ಷಣ ಈಶ್ವರಿ ಕಣ್ಣು ಫುಲ್ ಕೆಂಪಾಗ್ಬಿಡುತ್ತೆ. ಇನ್ನು ಸತ್ಯ ಹೇಳಿದ್ರೆ ಯಾರು ನಂಬೋದಿಲ್ಲ ಅಂತ ಹೇಳಿ ಭದ್ರ ಅವರು ನಾಟಿ ಔಷಧಿ ಕೊಡೋರ ಹತ್ರ ಹೇಳ್ತಿದ್ದಾರೆ. ಅವನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ನಾಟಿ ಔಷಧಿ ಕೊಡೋರು ಹೇಳಿದಕ್ಕೆ, ಅವನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿದ್ರೆ ನಿಮ್ಮ ಮಗಳು ಬಂದು ಸತ್ಯ ಹೇಳಬೇಕು ಅಂತ ಹೇಳಿ ಹೇಳ್ತಾರೆ. ಅವಾಗ ಅವ್ರ ಮಗಳು ನನಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಯಾರೋ ಮಿನಿಸ್ಟ್ರು ಫೋನ್ ಬಂತು ಅಂತ ಹೇಳಿ ಗೋವಿಂದ ಶಿವರಾಮೇಗೌಡನಿಗೆ ತಂದು ಕೊಡ್ತಾನೆ. ಅಲ್ಲಿ ಏನು ಕೇಳಿಸೋದಿಲ್ಲ, ಜಾಗದಿಂದ ಎದ್ದು ಹೋಗ್ತಾರೆ. ಇನ್ನು ಚಿತ್ರ ಈಶ್ವರಿ ಹತ್ರ ರಾತ್ರಿಯಿಂದನೂ ಭದ್ರ ಕಾಣಿಸ್ತಾ ಇಲ್ಲ. ಇನ್ನು ಸುಭಾಷ ಕುಡಿದ್ ಮತ್ತಲ್ಲಿ ಅವನ ಹತ್ರ ಏನಂತ ಹೇಳಿದ್ನೋ ಗೊತ್ತಿಲ್ಲ ಕಣವಾ ಅಂತ ಹೇಳಿ ಗೋಳಾಡ್ತಿದ್ದಾಳೆ ಈಶ್ವರಿ ಹತ್ರ. ಅದು ಅಲ್ಲದೆ ಆ 3 ಅಡಿ ಕಣ್ಮಣಿ ಮದುವೆ ದಿನ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಲಾಸ್ಟಲ್ಲಿ ಬಂದು ಸರಿಯಾಗಿ ಬಾಂಬ್ ಬಿಟ್ಬಿಟ್ಲು ಅಂತ ಹೇಳಿ ನೆನೆಸ್ಕೊಂತಿದ್ದಾರೆ. 3 ಅಡಿ ಜೊತೆ 6 ಅಡಿನೂ ಸೇರ್ಕೊಂಡು ಏನೋ ಕುತಂತ್ರ ಮಾಡ್ತವ್ರೆ ಕಣವಾ ಹಾಗಂತ ಹೇಳಿದ್ಮೇಲೆ ಈಶ್ವರಿಗೂ ಇವಾಗ ಹೇಳ್ತಾಳೆ, ಚಿತ್ರ ನೀನು ಹೇಳಿದ್ಮೇಲೆ ನನಗೂ ದಿಗ್ಲತ್ಕತ್ತೈತೆ, ಭದ್ರ ಎಲ್ಲೋಗೋನೆ ಅಂತ ಫಸ್ಟ್ ಕಂಡುಹಿಡಿಬೇಕು. ಆಮೇಲೆ ಇಲ್ಲಿ ಭದ್ರ ಆ ಹುಡುಗಿಯನ್ನು ಬಂದು ಹೇಳಬೇಕು ಅಂತ ಹೇಳಿದಾಗ, ಹುಡುಗಿ ನಿಮ್ಗೆ ಹೆಂಗೆ ಗೊತ್ತು, ನಿಮ್ಗೆ ಹೆಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ, ನೀನು ಕುಕ್ಕೆ ಇದ್ದದ್ದನ್ನ ನಾನು ನೋಡಿದೆ, ಆ ಕಡೆ ಈ ಕಡೆ ಗಮನಿಸಿದಾಗ ನೀನು ಕುಕ್ಕೆನೇ ಕಾಣಿದ್ದು, ಅಂದಮೇಲೆ ನೀನು ಅಲ್ಲಿದ್ದೆ ಅಲ್ವಾ ಅಂತ ಹೇಳಿ ಹುಡುಗಿ ಹತ್ರ ಕೇಳ್ತಿದ್ದಾನೆ ಭದ್ರ. ಅದಕ್ಕೆ ಆ ಹುಡುಗಿ ನಾನು ಎಲ್ಲೂ ಹೋಗಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆವಾಗ ಭದ್ರ ಆ ಕಾಡಿಂದ ಆಚೆ ಹೋದಾಗ ನಿಮ್ಗೆ ಈ ಕುಕ್ಕೆ ಇದ್ದು ನಾನು ಕಣ್ಣಾರೆ ನೋಡಿದ್ದೀನಿ, ಹುಟ್ಟಿಯಲ್ಲಿ ಬಿದ್ದಿದ್ದಕ್ಕೆ ನಾನು ನಿಮ್ಮ ಹತ್ರ ಬಂದು ಕೇಳ್ತಾ ಇರೋದು ಅಂತ ಹೇಳಿ ಹುಡುಗಿ ಹತ್ರ ಕೇಳ್ತಾ ಇದ್ದಾನೆ. ಸನ್ಮಾನ ಗೌರವ ಎಲ್ಲ ನನ್ನ ಹೆಂಡತಿಗೆ ಸಿಗಬೇಕು, ಅವಳು ಜೀವನ ಲೆಕ್ಕಕ್ಕಿಡದೆ ಆ ಕಾಡಿನಲ್ಲಿ ಹೋಗಿ ಅವಳು ಔಷಧಿ ತಂದಿದ್ದಾಳೆ ಅಂದಮೇಲೆ ಅವಳಿಗೆ ತಕ್ಕ ಪ್ರತಿಫಲ ಸಿಗಲೇಬೇಕು ಅಂತ ಹೇಳಿ ಶಿವಭದ್ರ ಹೇಳ್ತಿದ್ದಾನೆ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ನೀವು ಅಲ್ಲಿ ಏನು ಹೇಳಿದ್ರು ದಯವಿಟ್ಟು ಬಂದು ಹೇಳಿ ಅಂತ ಹೇಳಿ ಹೇಳ್ತಿದ್ದಾನೆ ಹುಡುಗಿ ಹತ್ರ. ಅದಕ್ಕೆ ಅವ್ರ ಅಪ್ಪನೂ ಸಹ ನಾಟಿ ಕೊಡೋ ಔಷಧಿ ಕೊಡ್ತಾರಲ್ಲ, ಅವರು ಅವತ್ತು ಏನು ನಡೀತು ಅಂತ ಹೇಳ್ಬಿಡವ, ಅವ್ರು ಅಷ್ಟೊಂದು ಕೇಳ್ಕೊಂತಿದ್ದಾರಲ್ಲ ಅಂತ ಹೇಳಿ ಹೇಳಿದಕ್ಕೆ ಆ ಹುಡುಗಿ ಯೋಚನೆ ಮಾಡ್ತಾ ನಿಂತಿದ್ದಾಳೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗಿದೆ.